ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಬೀಟ್ರೋಟ್ ಸ್ವೀಟ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದು ಬೀಟ್ರೋಟ್, ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ, ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್. ಇಷ್ಟು ಮಾತ್ರ ತಗೊಂಡಿದ್ದೀವಿ. ಇದನ್ನು ಮಾಡೋ ವಿಧಾನ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ನೋಡೋಣ. ಇವಾಗ ಬೀಟ್ರೋಟ್ನ ಸ್ಕಿನ್ ತೆಗೆದುಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಮಿಕ್ಸಿ ಮಾಡ್ಕೊಳೋಣ, ನೈಸಾಗಿ ರುಬ್ಕೊಳೋಣ. ಮಿಕ್ಸಿದಲ್ಲಿ ಹಾಕಿ ಚಿಕ್ಕ ಜಾರಲ್ಲಿ ನೀಟಾಗಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ಮಿಕ್ಸಿ ಜಾರದಿಂದ ನೋಡಿ ಈ ಥರ ನೈಸಾಗಿ ರುಬ್ಬಿಟ್ಕೊಂಡಿದ್ದೀವಿ. ಇದನ್ನು ನಾವು ಒಂದು ಬಟ್ಲು ಎತ್ಕೊಂಡು ಅದಕ್ಕೆ ಈ ಥರ ಇದನ್ನು ಎಲ್ಲ ಜ್ಯೂಸನ್ನು ಸೋದಿಸ್ಕೊಳೋಣ. ಎಷ್ಟು ಬಂದರೆ ಅಷ್ಟು ಮಾಡಿ ನೋಡಿ. ಎಲ್ಲ ಜ್ಯೂಸನ್ನ ಈ ಥರ ಸೋದಿಸ್ಕೊಳೋಣ. ಜರಡಿ ಇಟ್ಕೊಂಡು ನಾನು ಈ ಥರ ಜರಡಿಯಲ್ಲಿ ನಾನು ಸೋದಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಸೋದಿಸ್ಕೊಂಡಾದ್ಮೇಲೆ ಬೆಲ್ಲ ಕರಗಿಸ್ಕೊಂಡು ಇದಕ್ಕೇನು ತುಪ್ಪ, ಎಣ್ಣೆ ಆ ಥರ ಏನೇನು ಬೇಕಾಗಿರಲ್ಲ. ಬೇಕಂದರೆ ಸ್ವಲ್ಪ ತುಪ್ಪ ಲಾಸ್ಟಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ಬೇಕೇ ಬೇಕು ತುಪ್ಪದ ಎಣ್ಣೆ ಆ ಥರ ಬೇಕು ಅಂತ ಏನಿದಿಲ್ಲ. ಬರೀ ಈ ಥರ ಜ್ಯೂಸ್ ಇದ್ದರೆ ಸಾಕು ನಮಗೆ. ಜ್ಯೂಸು ಈ ಥರ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ನನಗೆ ಒಂದು ಬೀಟ್ರೋಟ್ಗೆ ಇಷ್ಟು ಮಾತ್ರ ಜ್ಯೂಸ್ ಬಂದೈತೆ, ನಮಗೆ ಸಾಕಾಗುತ್ತೆ ಇದು. ಇವಾಗ ಮಾಡೋ ವಿಧಾನ ನೋಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ನೈಸ್ ಮಾಡ್ಕೋಬೇಕು, ರುಬ್ಕೋಬೇಕು ಇದನ್ನು. ಅಂದರೆ ನಾವು ಇವಾಗ ಜ್ಯೂಸ್ ತಗೊಂಡಿದ್ದೀವಲ್ಲ ಬೀಟ್ರೋಟ್ ಜ್ಯೂಸನ್ನ, ಇವಾಗ ಸ್ವೀಟ್ ಮಾಡೋ ವಿಧಾನ ನೋಡೋಣ. ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಕಾಲು ಗ್ಲಾಸ್ ಅಷ್ಟು ಚಿಕ್ಕದು ಲೋಟದಲ್ಲಿ ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ. ದೊಡ್ಡದಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ತಿರ್ಗ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬೆಲ್ಲ ಎಲ್ಲ ಕರಗಲಿ. ಬೆಲ್ಲ ಕರಗೈತೆ. ಇವಾಗ ಬಂದ್ಬಿಟ್ಟು ಇದು ಪಾಕ ಏನೇನು ಬರಬೇಕು ಅಂತ ಏನಿಲ್ಲ. ನಾವಿವಾಗ ಬೀಟ್ರೋಟ್ ಜ್ಯೂಸನ್ನ ಕಲಿಸ್ಕೊಂಡ್ಬಿಡೋಣ ಇದಕ್ಕೆ. ಇವಾಗ ಬೀಟ್ರೋಟ್ ಜ್ಯೂಸು ಬೆಲ್ಲ ಕುದೀತಾ ಐತೆ ಅಲ್ವಾ. ಇವಾಗ ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀವಲ್ವ, ನೋಡಿ ಈ ಥರ ಗಂಟೆಗಳು ಯಾವುದು ಇಲ್ದಿರ ನೀಟಾಗಿ ಕಲಿಸ್ಕೊಂಡು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಳ್ಳೋಣ. ನಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಗಟ್ಟಿ ಬರೋವರೆಗೂ ಈ ಥರ ತಿರುಗಿಸ್ಕೊಳ್ಳೋಣ. ಇದರಲ್ಲೇ ನಾವು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರು ಹಾಕ್ಕೊಳ್ಳೋಣ. ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿ ಬರಲಿ ಅಷ್ಟವರೆಗೂ ನಾವು ಇದನ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಕಲಿಸ್ಕೋಬೇಕು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡಿಲ್ಲ ಅಂದರೆ ತುಂಬ ಬೇಗ ಸೀದಿಸ್ಬಿಡುತ್ತೆ. ಅದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಕಲಿಸ್ತಾನೇ ಇರಬೇಕು. ಗಟ್ಟಿ ಬಂದ್ಬಿಡುತ್ತೆ. ಇವಾಗೇ ಗಟ್ಟಿ ಬಂದೈತೆ. ಸ್ವಲ್ಪ ಗಟ್ಟಿ ಬಂದರೆ ಸಾಕು, ಕಲಿಸ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇಷ್ಟು ಮಾತ್ರ ಸ್ವೀಟ್ ಗಟ್ಟಿ ಬಂದರೆ ಸಾಕು.
ಬಿಡ್ತೈತೆ ನೋಡಿ, ಈ ಥರ ಆದರೆ ಸಾಕು. ಇಷ್ಟು ಮಾತ್ರ ಗಟ್ಟಿ ಆಯಿತು. ಇವಾಗ ನಾವು ಒಂದು ಕಪ್ಗೆ ಹಾಕಿ ಒಂದು 2 ಅವರ್ ಬಿಟ್ಟುಬಿಟ್ರೆ ತಣ್ಣಕ್ಕಾಗುತ್ತೆ, ಅವಾಗ ಗಟ್ಟಿ ಬಂದ್ಬಿಡುತ್ತೆ. ಮಕ್ಕಳಿಗೆ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯವಾಗಿ ಇರುತ್ತೆ. ಇದು ಬೀಟ್ರೋಟ್ ಅಲ್ವಾ, ಬೀಟ್ರೋಟ್ ಬೆಲ್ಲ. ಮಕ್ಕಳು ಬೀಟ್ರೋಟ್ ತಿನ್ನಲ್ವಲ್ಲ, ಹೆಂಗೆ ಮಾಡಿಕೊಟ್ರು ಬೀಟ್ರೋಟ್ ತಿನ್ನಲ್ವ. ಈ ಥರ ಸ್ವೀಟ್ ಮಾಡಿ ಮಕ್ಕಳಿಗೆ ಸ್ಪೂನ್ ಕೊಟ್ಬಿಟ್ರೆ ತಿಂತಾ ಇರ್ತಾರೆ ತುಂಬ ಇಷ್ಟಪಟ್ಟು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ನೀವು ಟ್ರೈ ಮಾಡಿ. ಇವಾಗ ಇದನ್ನ ನಾವು ಪೀಸಾಗಿ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಥರ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಯಾರು ಬೀಟ್ರೋಟ್ ಸ್ವೀಟ್ ಅನ್ನಲ್ಲ, ತಿಂತಾ ಇದ್ರೆ ಮಕ್ಕಳಿಗೆ ತುಂಬ ಆರೋಗ್ಯವಾದ ಸ್ವೀಟು. ನೀವು ಮಕ್ಕಳಿಗೆ ಮಾಡಿ ಈ ಥರ ಕೊಡಿ. ಥ್ಯಾಂಕ್ ಯು.